ಈಗ ಬಂದಿದ್ದೆ ಅಣ್ಣ. ಇದೇನಣ್ಣ ನಿನ್ನ ಕೈಯಲ್ಲಿ ಚೀಲ? ಅಣ್ಣ ಈಗ ಬಂದಿಯಣ್ಣ? ಈಗ ಬಂದಮ್ಮ. ಕೊಡಿಲಿ. ಅಕ್ಕ ಇದ್ರಲ್ಲಿ ಸೀರೆಗಳಿವೆ. ಹೌದಮ್ಮ, ನಾಳೆ ನಾಗರ ಪಂಚಮಿ ಹಬ್ಬವಲ್ವೇ, ಅದಕ್ಕಾಗಿ ಸೀರೆ ತಂದಿದ್ದೀನಿ. ಯಾಕಂದ್ರೆ ಇದು ಹೆಣ್ಣುಮಕ್ಕಳ ಹಬ್ಬವಲ್ವೇ, ನಾಗರ ಪಂಚಮಿ ನಾಡಿಗೆ ಒಳ್ಳೆಯದು ಅಂತ ಹೆಸರೇ ಇದೆ. ಯಾಕಮ್ಮ ಈ ಸೀರೆ ಇಷ್ಟ ಆಗ್ಲಾರ ತಂಗಿ? ಯಾಕೆ ನಿನ್ನ ಕಣ್ಣಲ್ಲಿ ಕಣ್ಣೀರು ಬರ್ತಾ ಇದೆ? ಇಲ್ಲಣ್ಣ, ಯಾಕೆ ನಿನ್ನ ತವರಿನ ಸೀರೆನೇ ನಿನಗೆ ಇಷ್ಟ ಆಗ್ಲಿಲ್ವಾ? ಯಾಕೆ ತಂಗಿ, ಯಾಕೆ ಮಾತಾಡ್ತಾ ಇದೀಯಾ? ಯಾಕಿಲ್ಲಣ್ಣ, ಇವು ಸಂತೋಷದ ಕಣ್ಣೀರಣ್ಣ, ಸಂತೋಷದ ಕಣ್ಣೀರು. ಇಲ್ಲಮ್ಮ, ಎಂದಾದ ಘಟನೆಯಿಂದ ನೀನು ಮಾಡ್ತಿಲ್ಲ ಅಂತ ಕಾಣ. ಮಾತಾ ಪಿತೃರನ್ನ ಮೃತ್ಯುವನ್ನು ನೆನೆಸ್ಕೊಂಡು ಶತ್ರುವಿನ ಎದುರಿಗೆ ನೀನು ಸಣ್ಣವಳಾಗಬೇಡಮ್ಮ. ನಾನಿದ್ದೀನಿ, ನಾನಿರುವವರೆಗೂ ನೀನು ಸಣ್ಣವಳಾಗ. ಇಲ್ಲಣ್ಣ ಇಲ್ಲ, ಯಾಕಂದ್ರೆ ನೀನ ತವರ ಸೀರೆ ಅಷ್ಟೇ ಇಲ್ಲ, ವಿಶ್ವಾಸದ ದೇವರು ಕೊಟ್ಟ ಅಣ್ಣ, ನೀನು ದೇವರು ಕೊಟ್ಟ. ನೀನ್ ಏನ್ ನನ್ ಬಣ್ಣಿಸ್ಬೇಡ, ನೀನ್ ಹೊಗಳೋದು ನನಗೆ ಗೊತ್ತಾಗಿದೆ. ನನ್ನ ದೇವರಾದ ನಿನ್ನ ತಂದೆ ಅವರ ಋಣವನ್ನ ನಾನು ಈ ಜನ್ಮದಲ್ಲಿ ತೀರಿಸುತ್ತಾರೆ. ತಮ್ಮ ಹೆತ್ತ ಮಗನಂತೆ ನನ್ನ ತಿನಿಸಿ ಉಳಿಸಿ ಬೆಳೆಸಿ ವಿದ್ಯಾವಂತನನ್ನ ಮಾಡಿ, ಅಷ್ಟೇ ಇಲ್ಲದೆ ಅಕ್ಕರಿಯಾದ ನಿನ್ನ ತಂಗಿ ನನಗೆ ಕಾಣಿಕೆಯಾದ ಕೊಟ್ಟು ಆ ನನ್ನ ದೇವರು ಅವರನ್ನ ಯಾಗಮ್ಮ ಮರೀಲಿ, ಯಾಕೆ ಮರೀಲಿ? ಅಣ್ಣ ತಂಗಿ ಈ ಇಬ್ರು ಕಣ್ತುಂಬ ನೋಡಿ, ಅಷ್ಟೇ ಸಂತೋಷ ಏನಿದೆ. ಈ ಅಣ್ಣನ ಸಂತೋಷಕ್ಕೆ ಇಬ್ಬರು ಒಂದು ಗೀತೆನ ಹಾಡ್ತೀರ ತಂಗಿ? ಸರಿ ಅಣ್ಣ. ಅಣ್ಣ ನೀ ಕೇಳೋದಚ್ಚು, ನಾ ಹಾಡೋದಚ್ಚು, ನೀನ್ ಇಷ್ಟದಂತೆ ಎಂದೆಂದು ಬಾಳಲಿ ಹೀಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ. ಬಾಳಲಿಗೆ ಆನಂದ ತುಂಬಿರಲೆಂದು ತಂಗಮ್ಮ ನಿನ್ನ ಬಾಳು ಬಂಗಾರವಾಗಲೆಂದು ಹಾರೈಸುವೆ ನಾನೀ ದಿನ, ಹಾರೈಸುವೆ ನಾನೀ ದಿನ. ಚಂದ್ರಲ್ಲಿ ಕಿವಿಯಲ್ಲಿಗೆ ಬೇಕೇನು ವಜ್ರ ಸರವು, ಬೇಕೇನು ಮುದ್ರ ಸರವು, ಬೇಕೇನು ವಜ್ರ ಸರವು, ಬೇಕೇನು ಮುದ್ರ ಸರವು. ಅಣ್ಣ ಈ ಸಂತೋಷದಲ್ಲಿ ನಿನ್ನ ಮಾತು ಕೇಳಲಿ. ಏನಮ್ಮ ಯಾವ್ದು ಮಾತು ಕೇಳು? ಒಂದೇ ಕಮ್ಮ ಸಾವಿರಲ್ಲ, ನೀನೇನ ಮಾಡಿ ಕೊಡಿದ್ರು ಕೇಳಿದ್ರು ನಾನು ನಡೆಸ್ಕೊಡ್ತೀನಮ್ಮ, ನಾನು ನಡೆಸ್ಕೊಡ್ತೀನಿ. ಹೌದೇ? ಹಾಗಾದ್ರೆ ಈ ನನ್ನ ತಂಗಿ ಸಹಿತ ನನ್ನನ್ನು ನನ್ನ ಮೈದ ಫಲ ನಮಗೆ ತೆಗೆದುಕೋಬೇಕಂತ ನಿರ್ಧರಿಸಿದ್ದೀವಿ. ಏನೇ ಅಭಿಪ್ರಾಯ? ಅದಕ್ಕೇನ್ ಆಗ್ತಾ ಇದ್ದಾಳೆ ಗೊತ್ತಾಯ್ತು ನನಗೆ. ಕಳ್ಳಿ ಮಾಡಿದೀಯ ಏ ತಂಗಿ, ನೀವು ಏನ್ ನಿರ್ಧಾರ ತಗೋತೀರಾ? ನನ್ನ ಒಪ್ಪಿಗೆ ಇದೆ ತಂಗಿ, ನನ್ನ ಒಪ್ಪಿಗೆ.
ತಂಗಿರ ಆಶೀರ್ವಾದವೇ ನನಗಿರುವಾಗ ಅಣ್ಣ ನಿಮ್ಗೆ ಆರೈಕೆ ಕೊಡಲ್ಲ ತಂಗಿ. ಏನೋ ಮಾಮ ಅಣ್ಣ ತಂಗಿ ಎಷ್ಟು ಜೋರಾಗಿ ಮಾತಾಡಕ್ತೀರಿ. ಹಿರಿಯರ ಆಶೀರ್ವಾದ ಇರುವಾಗ ನೀವು ಅಕ್ಕನ ಜೊತೆ ಮಾತಾಡಿದ ವಿಷಯವೇ ಇಲ್ಲಿ ನಡೆದಿದೆ ಮಾವ. ನಿಮ್ಮ ಅಣ್ಣ ಆಗ್ಲೇ ಒಪ್ಪಿಗೆ ಕೊಟ್ಟು ಬಿಟ್ಟೆ ಸೈತಾ. ನಿಮ್ಮೆಲ್ಲ ಮಾತನ್ನ ನಾನು ಬಿರೋದುಂಟಿ ನಿಮ್ಮ ಆಶೀರ್ವಾದಕ್ಕೆ. ನಮ್ಮೆಲ್ಲರ ಸಮಗಲಿ ಇವರ ತಾಳಿ ಕಟ್ಟಿ ನಮ್ಮ ಮನೆಯ ದೇವರ ಮುಂದೆ ಮುಗಿಸಿ ಬಿಡೋಣ. ಹೌದು ಮಾಮ, ತಮ್ಮನ PSI ಇಂಟರ್ವ್ಯೂ ಇದೆ. ಆದ ಕಾರಣ ಈ ಮದುವೆಯನ್ನು ಸಂಕ್ಷಿಪ್ತವಾಗಿ ಮುಗಿಸ್ಬಿಡೋಣ. ಏನಂತೀರ? ನಿಮ್ ನಿಶ್ಚಯಂತೆ ಆಗ್ಲಿ. ಹಾ ಶಾಂತ, ಈ ತಾಳಿ ಇವನ ಕೈಯಲ್ಲಿ ಕೊಡು. ಆ ನಂತರ ಹಾರ ಹಾಕಿ ಬಿಡಲಿ. ಬೈದ ತೆಗೆದುಕಪ್ಪ, ಹಾಕು ಈ ಹೂವಿನಾರ. मांगल्यं तन्तु नारेण मम जीवन हेतुना कंठे भद्रामि शुभगे. ಎಷ್ಟು ಹೇಳಿರಿ ನೀವು ಕೈಗೆ ಹಿಡಿದಾಗ ಈ ಗಳಿಗೆಯಲ್ಲಿ ಮೊದಲು ಹಿರಿಯರ ತಾಳಿಗೆ ನಿಮ್ಮ ಬಾಳಿ ಬಳ್ಳಿ ಈ ದೇಶದೆಂಬ ಅಂತರ ಆಗಲಿ. ಅಕ್ಕ ಮಾವ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ. ಎದ್ದೇಳಿರಪ್ಪ, ಎದ್ದೇಳಿರಿ. ಅಣ್ಣ ನೀನು ನಮ್ಗೆ ಆಶೀರ್ವಾದ ಮಾಡು. ಮಾಡ್ತೀನಿ. ಊರ ದೈವದ ಆಶೀರ್ವಾದ, ಶ್ರೀ ಮಾರುತೇಶನ ಆಶೀರ್ವಾದ ನಿಮಗಿರ್ಲಿಮ್ಮ. ಹೌದು, ಈ ನಿಮ್ಮಿಬ್ಬರ ಕೀರ್ತಿಯನ್ನು ಆಕಾಶಕ್ಕೆ ಎತ್ತರ ಬೆಳೆದು ಹನುಮ ಶಕ್ತಿಯಾಗಿ ಇಬ್ರು ಬಾಳ್ರಿ, ಅದೇ ನಮ್ಮ ಆಸೆ. ಏ ತಮ್ಮ, ಹೆಸರಾದ್ರೂ ಹೇಳ್ಬಾರ್ದ? ವಾವ್ ವಾವ್, ಅತ್ತಿಗೆ ಮಾತು ಇಂದ ಎಲ್ಲರಿಗೂ ಪವಿತ್ರ ಅಣ್ಣ. ಅತ್ತಿಗೆ ಹೆಸರು ಹೇಳ್ಬಾರ್ದ ನೀ ಆದ್ರು? ಅತ್ತಿಗೆ ಅಣ್ಣನ ಹೆಸರು ನೀ ಆದ್ರೆ ಹೇಳ್ಬಾರ್ದ? ಅಣ್ಣನ ಕೇಳಿ ಹಣೆಗೆ ಕುಂಕುಮ ಚಂದ, ಕೊರಳಿಗೆ ಮಾಂಗಲ್ಯ ಚಂದ, ನನಗೆ ನನ್ನ ಬಲರಾಮನೇ ಚಂದ. ಹುಟ್ಟಾಳ ಸಿರಿ ಪಿತಾಂಬರ, ಜಡಿಗೆ ಮುಡಿದಾಳ ಕನಕಾಂಬರ, ಕೈ ಮಾಡಿ ಕರೆದ್ರೆ ಓಡೋಡಿ ಬರ್ತಾಳ ಸವಿತಾ, ಅವಳೇ ನನ್ನ ಬಂಗಾರಿ. ನನ್ನ ತಂಗಿ ನನ್ನ ಹಿರಿಯ ತಂಗಿ ಶಾಂತನನ್ನ ಕಳಿಸಿದಾಗೆ ಸಂಪ್ರದಾಯದಂತೆ ನನ್ನ ತಂಗಿ ಸವಿತಾಳನ್ನು ನಿಮ್ಮ ಮನೆಗೆ ಸಂಪ್ರದಾಯದಿಂದ ಕಳಿಸ್ಕೊಡ್ತೀನಿ. ಅತ್ತಿಗೆ ಇದೇ ಸ್ವಂತ ದೇಶದಲ್ಲಿ ಒಂದು ಹಾಡನ್ನ ಹಾಡಬಾರದು.